ಚೆಲ್ವಂಬ ಚೆಲ್ವಂಬ. ಅಯ್ಯೋ, ನಾನು ಈ ಚೆಲ್ವಂಬನ್ ಕಣ್ಗೂ ಕಾಣಿಸಲ್ಲ. ನಾನು ಮಾತಾಡೋದು ಅವಳು ಕೇಳಿಸಲ್ಲ. ಏನ್ ಮಾಡ್ಲಿ? ಹೆಂಗಾದ್ರೂ ಮಾಡಿ ನಾನು ಇವ್ರ ಜೊತೆ ಮಾತಾಡ್ಲೇಬೇಕು. ಆ ಕೆಂಚಣ್ಣನ ಹೇಗಾದ್ರೂ ಮಾಡಿ ಅವನ ಜೊತೆ ಮಾತಾಡಿ ವಿಚಾರ ಇವ್ರಿಗೆ ತಿಳ್ಸೋಣ ಅಂತ ಅಂದ್ರೆ ಆ ನನ್ ಮಗ ನಾನು ಹೋದ್ರೆ ಸಾಕು ಎದ್ರುಕೊಂಡು ಹೋಗ್ಬಿಡ್ತಾನೆ. ಪಾಪ ನನ್ ಚೆಲ್ವಂಬ. ಚಿಕ್ಕ ವಯಸ್ಸಿಗೆ ನನ್ನ ಮದ್ವೆ ಮಾಡ್ಕೊಂಡ್ಲು. ಮದ್ವೆ ಆದ್ಮೇಲೆ ಏನ್ ಅವಳಿಗೆ ನನ್ನಿಂದ ಮಕ್ಳು ಮರಿ ಅಂತ ಏನೂ ಆಗ್ಲಿಲ್ಲ. ನನ್ ಮಗನ್ನೇ ತನ್ ಮಗ ಅಂತ ಅನ್ಕೊಂಡು ಸಾಕಿದ್ಲು. ಈಗ ನೋಡಿದ್ರೆ ನಾನು ಅರ್ಧ ದಾರಿನಲ್ಲಿ ಕೈ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಮುಂದೆ ಹೇಗ್ ಜೀವನ ಮಾಡ್ತಾಳೋ ಏನ್ ಕತೆನೋ. ನನ್ ಮಗನ್ಗೆ ಇದ್ರ ಬಗ್ಗೆ ಎಲ್ಲ ಹೇಳಿ ನೀನೇ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಕಣಪ್ಪ ಅಂತ ಧೈರ್ಯ ತುಂಬೋಣ ಅಂತಂದ್ರೆ ಅವನ್ ಜೊತೆ ಮಾತಾಡೋಕ್ಕೂ ನನ್ಗೆ ಆಗ್ತಾ ಇಲ್ಲ. ಅಪ್ಪ ದೇವ್ರೆ, ಯಾವಾಗಪ್ಪ ನನ್ ಮೇಲೆ ಕರುಣೆ ತೋರಿಸ್ತೀಯಾ? ಅಲ್ಲ, ಈ ಮ್ಯಾನೇಜರ್ ಯಾಕೆ ಈ ಕಡೆಗೆ ಬರ್ತಿದ್ದಾನೆ? ಅದು ಇಷ್ಟೊತ್ತಲ್ಲಿ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚಲೋ ಚಲೋ, ಯಾಕೆ ಮಂಕ ಕೂತಿದೀಯಾ? ಏನಾಯ್ತು? ಅರ್ಥ ಆಯ್ತು ಬಿಡು. ಏನು ನಿನ್ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಹಾಗಲ್ಲ ಶ್ರೀಕಂಠು, ಅದು ಏನಿಲ್ಲ. ಕೆಂಚನ ಏನೋ ಆತ್ಮ ಅದು ಇದು ದೆವ್ವ ಅಂತ ಏನೇನೋ ಹೇಳ್ತಿದ್ನಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರು ಏನಾದ್ರು ಆತ್ಮ ಆಗಿ ನಮ್ ಸುತ್ತಮುತ್ತನೇ ಏನಾದ್ರು ಓಡಾಡ್ತಿದಾರ? ನನ್ನ ಮತ್ತೆ ನಿನ್ನ ವಿಚಾರ ಅವ್ರಿಗೆ ಗೊತ್ತಾಗಿ ಅವ್ರು ಏನಾದ್ರು ನಮ್ಗೆ ತೊಂದರೆ ಮಾಡ್ಬಿಟ್ರೆ ನನ್ಗೆ ಅದೇ ಭಯ ಆಗ್ತಿರೋದು. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಹುಚ್ಚಿ, ನೀನ್ ಇಷ್ಟೇನಾ ಅರ್ಥ ಮಾಡ್ಕೊಂಡಿರೋದು? ಅಲ್ಲ, ಅವನೊಬ್ಬ ದೊಡ್ಡ ಕುಡ್ದದ್ ಏನ್ ನೋಡಿದ್ನೋ ಅದೇನ್ ಕತೆನೋ ಅವ್ನ್ ಹೇಳ್ದ ಅಂತ ಹೇಳಿ ಅವ್ನ ಮಾತು ಕೇಳ್ಕೊಂಡು ನೀನ್ ಈ ತರ ಯೋಚನೆ ಮಾಡ್ತಾ ಕೂತಿದೀಯಲ್ಲ. ನೋಡು, ಇಷ್ಟು ದಿನ ಕದ್ದು ಮುಚ್ಚಿ ಹೊರಗಡೆ ಎಲ್ಲೋ ಮೀಟ್ ಮಾಡ್ತಾ ಇದ್ದು. ಆದ್ರೆ ಇವಾಗ ನೋಡು ಎಂತ ಅದೃಷ್ಟ ಬಂದಿದೆ ನಿನ್ ರೂಮಲ್ಲಿ, ಅದು ನಿನ್ನ ಹಾಸಿಗೆ ಮೇಲೆ ನಾನು ನೀನು ಜೊತೆಯಾಗಿದ್ದೀವಿ ಅಂತಂದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ಗೆ. ಇಂಥ ಖುಷಿ ಸಮಯನ ನಾವು ಹಾಳು ಮಾಡ್ಕೊಂಡ್ರೆ ಅದು ಇವರು ಕೂಡ ಮೆಚ್ಚಲ್ಲ. ಏನಂತೀಯ? ನೀವೇನೋ ಹಂಗಂತೀರಾ, ಆದ್ರೆ ನನಗೆ ಒಳಗೊಳಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ. ಜೊತೆಲಿ ನಾನು ಇರ್ಬೇಕಾದ್ರೆ ನೀನ್ ಯಾಕೆ ಎದ್ರುಕೋತೀಯ? ನಾನು ಇರೋವರ್ಗು ನೀನ್ ಯಾವ್ದಕ್ಕೂ ಎದುರುಬೇಡ. ಎಲ್ಲಿ ನಗು? ನಾನೊಂದ್ ಸಾಂಗ್ ಹೇಳ. ನೀ ನಗುತ್ತಿರೆ ಹೂ ಅರಳುವುದು, ನೀ ನಡೆದರೆ ನೀ ನಗುತ್ತಿರೆ ಹೂ ಅರಳುವುದು, ನೀ ನಡೆದರೆ ಲತೆಯು ಬಳುಕುವುದು. ಸಾಕ್ ಬರೀ ಹಾಡೇಳೆ ಮೋಡಿ ಮಾಡ್ಬಿಡ್ತೀರಾ ನೀವಂತೂ. ಆದ್ರೂ ನನ್ಗೆ ಎಲ್ಲೋ ಒಂದ್ ಕಡೆ ನಿನ್ ಮಗನ ಮೇಲೆ ಅಸಮಾಧಾನ ಐತೆ ಕಣೆ. ಅಲ್ಲ, ಈಗ ನಿನ್ ಮಗನ್ಗೆ ಎಲ್ಲಾ ಆಸ್ತಿ ಹೋಗ್ಬಿಟ್ರೆ ಮುಂದೆ ನಮ್ ಗತಿ ಏನು? ಈಗ ಆಸ್ತಿ ಎಲ್ಲ ನಮ್ಮ ಹೆಸರು ಮಾಡ್ಕೊಳ್ಳೋದಕ್ಕೆ ಏನಾದ್ರು ಒಂದು ಐಡಿಯಾ ಮಾಡ್ಬೇಕು. ಅದ್ಯಾಕ್ರಿ ಆಸ್ತಿ ಅಂತೀರ? ನನ್ ಮಗ ಏನಂತಾನಲ್ಲ, ಅವ್ನ ಹೇಳ್ದಂಗೆ ಕೇಳ್ತಾನೆ ಬಿಡಿ. ಈಗ ನಮ್ಗೆ ಆಸ್ತಿ ಎಲ್ಲ ಯಾಕೆ ಹೇಳಿ? ನನಗ್ ನೀವು, ನಿಮಗ್ ನಾನು, ಅಷ್ಟೇ. ನಾವಿಬ್ರು ಯಾವಾಗ್ಲೂ ಹೀಗೆ ಖುಷಿಯಾಗಿರೋಣ. ಹಾಗಲ್ಲ ಚೆಲ್ವಂಬ, ಈಗ ಬದುಕೋದಕ್ಕೆ ಪ್ರೀತಿ ಎಷ್ಟು ಮುಖ್ಯ ಅನ್ನೋ ದುಡ್ಡು ಅಷ್ಟೇ ಮುಖ್ಯ ಅಲ್ವಾ? ಈಗ ನಮ್ಗೆ ಅಂತ ಹೇಳಿ ಸ್ವಲ್ಪ ದುಡ್ಡು ಕಾಸು ಮಾಡ್ಕೊಂಡ್ರೆ ಅಲ್ವಾ ಮುಂದೆ ಏನಕ್ಕದು ಬೇಕಾಗೋದು. ಇರ್ಲಿ ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ತಾನೆ ನನ್ ಗಂಡಂಗ ಆರೋಗ್ಯ ತಪ್ಪಿಸಿದ್ದು, ಯಾವ್ದಾವ್ದೋ ಮಾತ್ರೆ ಕೊಟ್ಟು ಅವ್ರು ಬೇಗ ತೀರೋಗೋ ತರ ಮಾಡಿದ್ದು. ಏನು, ಇವರಿಬ್ರು ಸೇರಿ ನನ್ನನ್ ಕೊಲೆ ಮಾಡಿದ್ದ? ಅಯ್ಯೋ ದೇವ್ರೆ, ನಾನು ಇವಳನ್ನ ಎಷ್ಟು ಒಳ್ಳೆಯವಳು ಅಂತ ನಂಬಿದ್ದೆ. ಈ ಕಿರಾತಕಿ ಇಂಥ ಕೆಲಸ ಮಾಡ್ತಿದ್ದಾಳ? ಥೂ, ಇಂಥ ನಡ್ತೆಗಿಟ್ಟಲ್ನ ನಾನು. ಅಯ್ಯೋ, ನಮ್ಗೆ ನೆನ್ಸ್ಕೊಳ್ಳೋದಿಕ್ಕೂ ಆಗಲ್ಲ, ಅಷ್ಟು ಅಸಹ್ಯ ಆಗ್ತಿದೆ. ಏನ್ ಮಾಡ್ಲಿ? ನನ್ಗೆ ಬರ್ತಾರ ಸಿಟ್ಟಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನನ್ ಕೈಯಲ್ಲಿ ಏನೂ ಆಗಲ್ಲ. ನಾನೊಂದು ಆತ್ಮ ಆಗಿದ್ದೀನಿ. ಯಾವ ವಸ್ತುನು ಮುಟ್ಟಕ್ಕಾಗಲ್ಲ, ಯಾರ ಜೊತೆನೂ ಮಾತಾಡಕ್ಕೂ ಆಗಲ್ಲ. ಯಾವ ಪರಿಸ್ಥಿತಿನಲ್ಲಿದ್ದೀನಿ ಅಂತಂದ್ರೆ ಅಪ್ಪ ದೇವ್ರೆ, ಯಾಕಪ್ಪ ನನ್ಗೆ ಈ ತರ ಪರಿಸ್ಥಿತಿ ಕೊಟ್ಟೆ? ಅದು ಈ ಪರಿಸ್ಥಿತಿನಲ್ಲಿ ಇಂಥ ಸನ್ನಿವೇಶನ ನನ್ ಕಣ್ಣೆದುರುಗಡೆ. ಅಯ್ಯೋ, ನನ್ಗೆ ಆಗ್ತಾ ಇಲ್ವೇ? ಏನಾದ್ರೂ ಮಾಡ್ಬೇಕು ಇವ್ರನ್ನ ಸುಮ್ಮನೆ ಬಿಡಬಾರ್ದು. ನಾನು ಚೆಲ್ವಂಬ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಈಗ ಇದೇ ಖುಷಿನಲ್ಲಿ ನಮ್ಗೇನು ಇಲ್ವಾ? ಯಾಕಿಲ್ಲ, ನಾನೇ ನಿಮ್ಮವಳಲ್ವಾ. ಆದ್ರೆ ಈ ವಿಷಯ ಮಾತ್ರ ಹೊರಗಡೆ ಎಲ್ಲೂ ಗೊತ್ತಾಗ್ಬಾರ್ದು. ಇಷ್ಟು ವರ್ಷದಿಂದಲೇ ನಡ್ಸ್ಕೊಂಡ್ ಬಂದಿದೀವಿ. ಯಾರಿಗಾದ್ರೂ ಗೊತ್ತಾಗಿದ್ಯಾ? ಇನ್ಮೇಲೂ ಗೊತ್ತಾಗಲ್ಲ ಬಿಡು. ಗೊತ್ತಾದ್ರೂ ಯಾರು ನಮ್ಮ ಎದುರುಗಡೆ ಮಾತಾಡೋ ಧೈರ್ಯ ಮಾಡಲ್ಲ. ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ಸಕಲವು ಜಗಕ್ಕೆಲ್ಲ, ಹನುಮನ ನೆನೆದರೆ ಭಯವಂತರಿಗೂ ಭಯವಿಲ್ಲ. ಸ್ವಾಮಿಗಳೇ ನೀವೇ ನನ್ನ ಕಾಪಾಡ್ಬೇಕು. ಓ ಕೆಂಚನ, ಬಾಪ, ಏನಾಯ್ತು? ಯಾಕೆ ಈ ತರ ಕೂಗಾಡ್ಕೊಂಡ್ ಬರ್ತಾ ಇದೀಯಾ?
ಏನು ಅಂತ ಹೇಳಿ ಸ್ವಾಮಿಗಳೇ, ನಿನ್ನೆಯಿಂದ ನನಗೆ ಯಾವುದೋ ಒಂದು ಆತ್ಮನೋ ಪಿಶಾಚಿನೋ ಮೋಹಿನಿನೋ ಗೊತ್ತಾಯ್ತಾ ಇಲ್ಲ. ನನ್ನೇ ಹಿಂಬಾಲಿಸ್ತೈತೆ. ರಾತ್ರಿನೂ ನನಗೆ ಭಾರಿ ಹಿಂಸೆ ಕೊಟ್ಬಿಟ್ಟು ಸ್ವಾಮಿಗಳೇ, ನೀವೇ ನನ್ನ ಕಾಪಾಡ್ಬೇಕು. ಈಗ ನೀವು ನನ್ನ ಕಾಪಾಡ್ತೀರ ಅನ್ನೋ ನಂಬಿಕೆನಲ್ಲೇ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ದು ಅಮ್ಮಯ್ಯ ನನ್ನ ಹೇಗಾದ್ರೂ ಮಾಡಿ ಅದರಿಂದ ಬಚಾವ್ ಮಾಡಿ. ಇರ್ಲಿ ಕೆಂಚಣ್ಣ, ಸಮಾಧಾನ ಮಾಡ್ಕೊ, ಕುತ್ಕೋ. ಆಂಜನೇಯನ್ ಸನ್ನಿಧಿಗೆ ಬಂದಿದೀಯ. ಇಲ್ಲಿ ಯಾವ್ದೇ ದೆವ್ವ ಪೀಡೆ ಪಿಶಾಚಿ ಯಾವ್ದು ನಿಮ್ಗೆ ಏನೋ ಹಿಂಸೆ ಕೊಡಲ್ಲ. ಕುತ್ಕೋ, ಧೈರ್ಯವಾಗಿರು. ನಮ್ಮ ಆಂಜನೇಯನ್ ನಂಬಿದ್ರೆ ಯಾವತ್ತು ಯಾರನ್ನು ಕೈ ಬಿಡಲ್ಲ. ನಮ್ಮಪ್ಪ ಆಂಜನೇಯ ಎಲ್ಲಾರನ್ನೂ ಕಾಪಾಡ್ತಾನೆ. ಕುತ್ಕೊಳ್ಳಪ್ಪ, ಕುತ್ಕೋ. ಈಗ ಹೇಳಪ್ಪ, ಈಗ ನಿನಗೆ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯ್ತಲ್ವಾ? ನೀನ್ ಎಲ್ಲಿಗೆ ಹೋಗಿ ಬಂದ ಮೇಲೆ ಈ ತರ ಸ್ಟಾರ್ಟ್ ಆಯ್ತು ಅಂತ ಹೇಳು. ನಾನು ಎಲ್ಲೂ ಹೋಗಿಲ್ಲ ಸ್ವಾಮಿಗಳೇ. ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೆ. ಅದೇ ಗೌಡ್ರ ಮನೆ ವಾಚ್ಮನ್ ಕೆಲಸ ಮಾಡ್ತೀನಲ್ಲ ನಾನು, ಅಲ್ಲೇ ಇದ್ದೆ. ಅದೇ ಚೇರ್ ಮೇಲೆ ಕೂತಿದ್ದೆ. ಅಲ್ಲೇನೆ ನನ್ಗೆ ಆತ್ಮ ಕಾಣಿಸಿದ್ದು. ನನಗೆ ಯಾಕೋ ಒಂಥರ ಭಯ ಆಯ್ತೈತೆ ಸ್ವಾಮಿಗಳೇ. ಏನು, ಮೊನ್ನೆ ತೀರುದ್ರಲ್ಲ ಅವ್ರ ಮನೆನಲ್ಲ? ಹೌದು ಸ್ವಾಮಿಗಳೇ, ಹೌದು. ನೋಡಪ್ಪ, ನಾನು ಇರೋ ವಿಚಾರನ ಇದ್ದಂಗೆ ಹೇಳ್ಬಿಡ್ತೀನಿ. ಯಾವುದೇ ದೆವ್ವ ಭೂತ ಪೀಡೆ ಪಿಶಾಚಿಗಳಾಗ್ಲಿ ಯಾರಿಗೂ ಸುಮ್ನೆ ತೊಂದರೆ ಕೊಡಲ್ಲ. ಅವ್ರಿಗೇನಾದ್ರೂ ವಿಷಯ ಹೇಳ್ಬೇಕು ಅಂತಿದ್ದಾಗ ಅಥವಾ ಅವ್ರಿಗೆ ಏನಾದ್ರೂ ನಿಮ್ಮಿಂದ ತೊಂದರೆ ಆಗಿದ್ದಾಗ ಮಾತ್ರ ಅವರು ನಿಮ್ಗೆ ತೊಂದರೆ ಕೊಡ್ತಾರೆ ಹೊರತು ಅವರು ಬೇರೆ ಸುಮ್ನೆ ಹೋಗೋ ಬರೋರ್ಗೆಲ್ಲ ತೊಂದರೆ ಕೊಡೋದು ಸ್ವಲ್ಪ ಕಡಿಮೆನೇನೆ. ಅಷ್ಟೊಂದೇನಿರಲ್ಲ, ಕೆಲವೊಂದು ಇರ್ಬೋದು, ಆದ್ರೆ ಸ್ವಲ್ಪ ಕಡಿಮೆನೆ ಇರುತ್ತೆ. ಆದ್ರೆ ನಿನಗೆ ಈ ತರ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅದು ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಏನೋ ಟ್ರೈ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಈಗ ಎಲ್ಲಾರ್ಗೂ ಆತರ ಅನುಭವ ಆಗಿಲ್ಲ. ಅದೇ ಮನೆಯಲ್ಲಿ ಅವರ ಹೆಂಡತಿ ಇದಾರೆ, ಮಗ ಇದ್ದಾನೆ, ಎಲ್ಲ ಇದ್ರೂನು ಆಳು ಕಾಳು ಅಂತ ಇದ್ರೂನು ಎಲ್ಲಾರನ್ನೂ ಬಿಟ್ಟು ನಿನ್ನ ಹತ್ರನೇ ಬಂದಿದೆ. ನಿನಗೆ ಏನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದೆ ಅಂತಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಈಗ ನಿನಗೆ ಬೇರೆ ತರ ಏನು ಹೊಡಿಯೋದು ಬೈಯೋದು ಈ ತರ ಏನು ಹಿಂಸೆ ಕೊಟ್ಟಿಲ್ಲ ಅಲ್ವೇನಪ್ಪಾ? ಇಲ್ಲ ಸ್ವಾಮಿಗಳೇ, ನನ್ಗೆ ಆತರ ಎಲ್ಲ ಇನ್ನೂ ಹಿಂಸೆ ಕೊಟ್ಟಿಲ್ಲ. ಆದ್ರೆ ನನ್ನ ಹೆಸರು ಕರೆದಂಗ ಆಗುತ್ತೆ. ನಾನು ತಿರುಗಿ ನೋಡಿದ್ರೆ ಯಾರು ಇರಲ್ಲ. ನನಗೆ ನಿಜವಾಗ್ಲೂ ಈಗಲೂ ನಿಮ್ಮ ಹತ್ರ ಮಾತಾಡ್ತಿದ್ರೆ ನೋಡಿ, ಇಲ್ಲಿ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಪ್ಪ, ನನ್ಗೆ ನಿಜವಾಗ್ಲೂ ಆಗ್ತಾ ಇಲ್ಲ. ಹೆದ್ರು ಬೇಡ. ಆಂಜನೇಯನ್ ಭಂಡಾರ ಇಡ್ತೀನಿ. ಆಂಜನೇಯನ್ ಭಂಡಾರನ ತಗೊಂಡೋಗು, ಡೈಲಿ ನಿನ್ ಹಣೆಗಿಟ್ಕೋ. ನಾನೊಂದ್ ತಾಯ್ತ ಮಂತ್ರಿಸ್ಕೊಡ್ತೀನಿ, ಒಂದ್ ನಿಂಬೆಹಣ್ಣು ಕೊಡ್ತೀನಿ. ಯಾವಾಗ್ಲೂ ನಿನ್ ಜೊತೆನಲ್ಲಿ ಇಟ್ಕೋದನ್ನ. ಒಂದ್ ತಾಯ್ತನ ಯಾರಿಗೂ ಕಾಣಿಸ್ತಿರೋ ತರ ತೋಳಲ್ಲೋ ಅಥವಾ ಉಡ್ದಾರ್ದಲ್ಲೋ ಎಲ್ಲಾದ್ರೂ ಒಂದ್ ಕಡೆ ಕಟ್ಕೊಳಪ್ಪ, ನಿನ್ಗೆ ಒಳ್ಳೇದಾಗುತ್ತೆ. ನೋಡು, ಯಾವ್ದಕ್ಕೂ ಹೆದರ್ಬೇಡ. ನಮ್ಮಪ್ಪ ಆಂಜನೇಯ ಯಾರಿಗೂ ತೊಂದರೆ ಆಗದೆ ಇರೋ ತರ ನೋಡ್ಕೋತಾನೆ. ಸ್ವಾಮಿಗಳೇ, ಅದೇ ಧೈರ್ಯದ ಮೇಲೆ ಬಂದಿದ್ದೀನಿ ಸ್ವಾಮಿಗಳೇ. ನೀವೇ ನನ್ನ ಕಾಪಾಡ್ಬೇಕು. ಇರ್ಲಿ ಕಣಪ್ಪ. ಈಗ ಒಂದ್ ಕೆಲ್ಸ ಮಾಡೋಣ. ನಾನು ಅಲ್ಲಿ ಮನೆ ಹತ್ರ ಬರ್ತೀನಿ, ಇಬ್ರು ಹೋಗೋಣ. ಅಲ್ಲ ಆತರ ಏನಾದ್ರೂ ಆತ್ಮಶಕ್ತಿ ಇತ್ತು ಅಂತ ಅಂದ್ರೆ ನಾನು ಅದ್ರ ಜೊತೆ ಸ್ವಲ್ಪ ಮಾತಾಡ್ತೀನಿ. ಏನಕ್ಕೋಸ್ಕರ ಬಂದಿದ್ದಾರೆ ಸ್ವಲ್ಪ ಕೇಳಿ ತಿಳ್ಕೊಳ್ಳೋಣ. ಯಾಕಂದ್ರೆ ನಾವು ದುಡ್ಕಿ ಅದು ಇದು ಅಂತ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಏನ್ ಉದ್ದೇಶ ಇಟ್ಕೊಂಡ್ ಬಂದಿದ್ದಾರೆ, ಉದ್ದೇಶ ಕೆಟ್ಟದ್ದ ಒಳ್ಳೇದ ಅಂತ ತಿಳ್ಕೋಬೇಕು. ಇಲ್ಲ ಸ್ವಾಮಿಗಳೇ, ನಾನಿನ್ನಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಸ್ವಾಮಿಗಳೇ, ನನಗ್ ಭಯ ಆಗುತ್ತೆ. ನಾನು ಇರ್ತೀನಲ್ಲಪ್ಪ ಜೊತೆನಲ್ಲಿ, ಯಾಕೆ ಹೆದರ್ಕೊಂತೀಯ? ನನ್ ಜೊತೆ ಆಂಜನೇಯನೂ ಇರ್ತಾರೆ. ನೋಡು, ಹೆದರ್ಕೋಬೇಡ. ಬಾ, ನಿನ್ಗೆ ಆ ಆತ್ಮ ಎಲ್ಲಿ ಕಾಣಿಸ್ತು ಅಂತ ನನಗೆ ತೋರ್ಸು. ನಾನಲ್ಲಿ ಸುತ್ತಮುತ್ತ ಏನಾದ್ರೂ ಇದೆಯಾ ಅಂತ ಪರಿಶೀಲನೆ ಮಾಡ್ತೀನಿ. ಸರಿ ಸ್ವಾಮಿಗಳೇ, ನೀವು ಇದೀರ ಅನ್ನೋ ಧೈರ್ಯದ ಮೇಲೆ ನಾನು ನಿಮ್ ಜೊತೆ ಬರ್ತೀನಿ. ಇದರಿಂದ ನನ್ಗೇನು ತೊಂದರೆ ಆಗಲ್ಲ ಅಲ್ವಾ ಸ್ವಾಮಿಗಳೇ? ಖಂಡಿತ ಇಲ್ಲಪ್ಪ, ನಾನ್ ಜೊತೆನಲ್ಲಿ ಇರ್ತೀನಲ್ಲ, ನೀನ್ ಭಯ ಪಡ್ಬೇಡ. ಬಾ ನನ್ ಜೊತೆನಲ್ಲಿ.